ಆತ್ಮೀಯ ಸ್ನೇಹಿತರೆ, ಇಂದು ನಾವು ಬೆನ್ನು ನೋವಿಗೆ ಸಂಬಂಧಿಸಿದಂತೆ ಕೆಲವೊಂದು ವ್ಯಾಯಾಮಗಳನ್ನು ಆಸನಗಳ ಮೂಲಕ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಯಾರು ಬೆನ್ನು ನೋವಿನಿಂದ ಬಳಲ್ತಾ ಇದ್ದರೆ ಅವರು ಈ ವ್ಯಾಯಾಮಗಳನ್ನು, ಈ ಆಸನಗಳನ್ನು ಮಾಡಿದ್ದೇ ಆದರೆ ಬೆನ್ನು ನೋವು ನಿವಾರಣೆ ಆಗಲಿಕ್ಕೆ ಸಾಧ್ಯವಿದೆ. ಈಗ ಸುಖಾಸನದಲ್ಲಿ ಸರಳವಾಗಿ ಕುಳಿತುಕೊಳ್ಳೋಣ. ಕುಳಿತುಕೊಂಡು ಕೈ ನೇರವಾಗಿರಲಿ. ಕತ್ತನ ಮೇಲೆತ್ತಿ ಚೆಸ್ಟ್ ಓಪನ್ ಮಾಡೋದು ಮೂಲಕ ಇನ್ಹೇಲ್ ಮತ್ತು ಬೆನ್ನನ್ನು ಹಿಂದಕ್ಕೆ ಒತ್ತುವುದು, ಆವಾಗ ಎಕ್ಸೇಲ್ ಮಾಡುವುದು. ಇದನ್ನು ನಿರಂತರವಾಗಿ ಮಾಡುವುದರಿಂದ ನಾವು ಬೆನ್ನು ಹುರಿಯನ್ನು ಆರೋಗ್ಯವಾಗಿರಿಸಿಕೊಳ್ಳಬಹುದು. ಜೊತೆಗೆ ಬ್ಯಾಕ್ ಪೇನ್ ಅಂತ ನಾವೇನು ಕರಿತೀವಿ, ಬೆನ್ನು ನೋವು, ಕೆಳಭಾಗದ ನೋವು, ಕಾಲುಗಳಲ್ಲಿ ನೋವು, ಅವುಗಳನ್ನು ನಾವು ನಿವಾರಿಸಿಕೊಳ್ಬೋದು. ಈಗ ದೀರ್ಘ ಉಸಿರು. ಇನ್ಹೇಲ್, ಎಕ್ಸೇಲ್. ಹೊಟ್ಟೆಯನ್ನು ಒಳಗೆ ಒತ್ತುತ್ತಾ ಬೆನ್ನನ್ನು ಬ್ಯಾಕ್ ಒತ್ತಬೇಕು. ಪೂರಕ, ರೇಚಕ, ಇನ್ಹೇಲ್, ಎದೆಯನ್ನು ಉಬ್ಬಿಸುವುದು. ಈಗ ಎದೆಯನ್ನು ಮತ್ತು ಹೊಟ್ಟೆಯನ್ನು ಒಳಗೆ ಹೋಗ್ತಾ ಬ್ಯಾಕ್ ಪೂರ್ಣ ಒತ್ತುವುದು, ಎಕ್ಸೇಲ್ನಲ್ಲಿರುವುದು. ಕತ್ತನ ಮೇಲೆತ್ತಿ ಚೆಸ್ಟ್ ಓಪನ್ ಮಾಡೋದು, ನಿಧಾನವಾಗಿ ಪೂರ್ಣ ಬ್ಯಾಕ್ ಹಿಂದಕ್ಕೆ ಒತ್ತುವುದು. ಎಷ್ಟು ಸಾಧ್ಯವೋ ಅಷ್ಟು ಹೊಟ್ಟೆಯನ್ನು ಒಳಗೆ ಒತ್ತಲಿಕ್ಕೆ ಪ್ರಯತ್ನ ಮಾಡಿ. ಬೆನ್ನು ಹುರಿ ಸಂಪೂರ್ಣವಾಗಿ ಅಲ್ಲಿ ಸಕ್ರಿಯಗೊಳ್ತದೆ, ಚೇತನಗೊಳ್ತದೆ. ಹುರಿಯಲ್ಲಿರ್ತಕ್ಕಂಥ ನರತಂತುಗಳು ಚೇತನಗೊಳ್ತವೆ. ಈಗ ನಿಮ್ಮ ಬಲ ಕೈಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿಸಿ ಟ್ವಿಸ್ಟ್ ಮಾಡಿ, ಎಡಗೈ ನಿಮ್ಮ ಮೊಣಕಾಲನ್ನು ಬಲ ಮೊಣಕಾಲಿನ ಮೇಲಿರಲಿ. ಎಷ್ಟು ಸಾಧ್ಯವೋ ಅಷ್ಟು ಟ್ವಿಸ್ಟ್ ಇರಲಿ. ಸರಳ ಉಸಿರಾಟವಿರಲಿ. ನಿಮ್ಮ ಬೆನ್ನು ಉರಿ ತಿರುಗಿರ್ತದೆ. ಅಲ್ಲಿ ಮಾಂಸಖಂಡಗಳು ಚೇತನಗೊಳ್ತವೆ, ಸಕ್ರಿಯಗೊಳ್ತವೆ. ಅದನ್ನೇ ಪರ್ಯಾಯ ರೂಪದಲ್ಲಿ ಪರಿವರ್ತಿಸಿ ಬಲಗೈಯಿಂದ ಎಡ ಮೊಣಕಾಲನ್ನು ಹಿಡಿದು ಎಡಗೈಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಒಯ್ಯುವ ಪ್ರಯತ್ನವನ್ನು ಮಾಡಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಸರಳ ಉಸಿರಾಟವಿರಲಿ. ಪುನಃ ವಾಪಸ್ ಬರೋಣ. ಈಗ ಮುಂದುವರೆದು ಮಾರ್ಜಾಲ ಸ್ಥಿತಿಯಲ್ಲಿ ಬೆಕ್ಕಿನ ಹಾಗೆ ನಿಂತ್ಕೊಳ್ಳೋಣ. ಕೈಗಳು ಭುಜದ ಸಮಾಂತರ ನೇರಕ್ಕಿರಲಿ. ಮೊಣಕಾಲುಗಳು ಹಿಪ್ ನೇರವಾಗಿರಲಿ. ಈಗ ಪೂರಕದೊಂದಿಗೆ ಕತ್ತನ್ನು ಮೇಲೆತ್ತುವುದು ಹಾಗೂ ಸಂಪೂರ್ಣವಾಗಿ ಬೆನ್ನನ್ನು ಕೆಳಗೆ ಒತ್ತುವುದು. ಈಗ ರೇಚಕವನ್ನು ಮಾಡ್ತಾ ಹೊಟ್ಟೆಯನ್ನು ಒಳಗೆ ಒತ್ತುತ್ತಾ ಬೆನ್ನ ಹುರಿಯನ್ನು ಮೇಲಕ್ಕೆ ಎತ್ತುವುದು. ಎಷ್ಟು ಸಾಧ್ಯವೋ ಅಷ್ಟು ದೀರ್ಘ ಉಸಿರಿನೊಂದಿಗೆ ಪೂರಕದೊಂದಿಗೆ ಹೊಟ್ಟೆಯನ್ನು ಕೆಳಗೆ ತಳ್ಳುವುದು. ರೇಚಕದೊಂದಿಗೆ ಬೆನ್ನನ್ನು ಮೇಲೆತ್ತುವುದು. ಬೆಕ್ಕಿನ ಹಾಗೆ ಮಾರ್ಜಾಲ ಶ್ವಾಸ ಎಂದು ಕರೀತಾರೆ ಇದನ್ನು ಸ್ವಲ್ಪ ಹೊತ್ತು ಮುಂದುವರಿಸಿ. ಬೆನ್ನು ಹುರಿ ನೇರವಾಗಿ ಎರಡು ಭಾಗಕ್ಕೆ ಇಲ್ಲಿ ಹೊರಡುವುದರಿಂದ ಅದರಲ್ಲಿ ಚೈತನ್ಯ ಉಂಟಾಗ್ತದೆ. ಇದೇ ಸ್ಥಿತಿಯಲ್ಲಿ ನಾವು ಇನ್ನಷ್ಟು ಬೆನ್ನು ಹುರಿಗೆ ಒಂದಿಷ್ಟು ವ್ಯಾಯಾಮವನ್ನು ಮಾಡಿಸೋಣ. ಈಗ ನಿಮ್ಮ ಬಲಗೈಯನ್ನು ಮೇಲೆತ್ತ, ಆ ಬಲಗೈಯನ್ನು ಎಡಗೈ ಹಿಂದೆ ಒಳಗೆ ತೆಗೆದುಕೊಂಡು ಬಂದು ಸಂಪೂರ್ಣವಾಗಿ ನೆಲದ ಮೇಲೆ ಭಾರ ಹಾಕಿ ಬಲಗೈಯನ್ನು ತಲೆಯ ಮೇಲೆ ಸಂಪೂರ್ಣವಾಗಿ ಚಾಚಬೇಕು. ಈಗ ಅಲ್ಲಿ ಬೆನ್ನು ಹುರಿ ಸಂಪೂರ್ಣವಾಗಿ ತಿರುಚಿರುತ್ತದೆ. ಅಲ್ಲಿ ಭುಜಗಳಲ್ಲಿ ಒಂದು ಸಂವೇದನೆಯನ್ನು ಅನುಭವಿಸಬೇಕು. ಇದೇ ಸ್ಥಿತಿಯಲ್ಲಿ ಒಂದಿಷ್ಟು ಮುಂದುವರಿಬೇಕು. ಸರಳ ಉಸಿರಾಟವಿರಲಿ. ಬೆನ್ನು ತಿರುಚಿರುವ ಪಕ್ಕ ಒಂದಿಷ್ಟು ಸಂವೇದನೆಯನ್ನು ನಾವು ಗಮನಿಸಬೇಕು.
ಒಂದಿಷ್ಟು ಅಲ್ಲಿ ನೋವು ಎನ್ನುವಂಥ ಭಾವ ಬರಬಹುದು. ಅದು ತಾತ್ಕಾಲಿಕ. ಅಲ್ಲಿ ಎಲ್ಲ ಮಾಂಸಖಂಡಗಳಲ್ಲಿ ರಕ್ತ ಸಂಚಲನ ಆಗಲಿಕ್ಕೆ ಪ್ರಯತ್ನಿಸ್ತಾ ಇರೋದರಿಂದ ಆ ರೀತಿ ನಿಮಗೆ ಒಂದು ಸಂವೇದನೆ ಬರುತ್ತದೆ. ಒಂದಿಷ್ಟು ಕ್ಷಣ ಇಲ್ಲಿ ಮುಂದುವರಿಯೋಣ. ಸರಳ ಉಸಿರಾಟವಿರಲಿ. ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಮುಂದುವರಿತಿದ್ದೀವಿ. ಈ ಸ್ಥಿತಿಯಲ್ಲಿ ಮುಂದುವರಿಯುತ್ತೇವೆ. ಈ ಹಂತದ ಮುಂದುವರಿದ ಭಾಗ ಇದನ್ನೇ ಎಡಗೈಯಿಂದ ಮಾಡುವುದು. ಈಗ ಸಂಪೂರ್ಣವಾಗಿ ಪುನಃ ಸರಳ ಸ್ಥಿತಿಗೆ ಬಂದು ಎಡಗೈಯನ್ನು ಮೇಲೆತ್ತ ಪೂರಕದೊಂದಿಗೆ ಪುನಃ ರೇಚಕವನ್ನು ಮಾಡ್ತಾ ಬಲಗೈ ಹಿಂದ್ಗಡೆ ಕೈಯನ್ನು ಹಾಕಿ ನಂತರ ಬಲಗೈಯನ್ನು ತಲೆಯ ಮುಂದ್ಗಡೆ ಸಂಪೂರ್ಣವಾಗಿ ಚಾಚ್ತೀರಿ. ಎಡಭುಜದ ಮೇಲೆ ಭಾರ ಇರ್ತದೆ. ಮೇಲ್ಭಾಗದ ಬೆನ್ನುಹುರಿ ತಿರುಚಿರುತ್ತದೆ. ಅಲ್ಲಿ ಒಂದು ಸಂವೇದನೆಯನ್ನು ನಾವು ಗಮನಿಸಬೇಕು. ಈ ಸ್ಥಿತಿಯಲ್ಲಿ ಮುಂದುವರಿಬೇಕು ಸ್ವಲ್ಪ ಹೊತ್ತು. ಸರಳ ಉಸಿರಾಟವಿರಲಿ. ಪೂರಕ ಮತ್ತು ರೇಚಕಗಳನ್ನು ಸಮತೋಲನಗೊಳಿಸಿ ಸರಳ ಉಸಿರಾಟವಿರಲಿ. ಭುಜಗಳಲ್ಲಿ ಸಂವೇದನೆಯನ್ನು ಗಮನಿಸಬೇಕು. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಮುಂದುವರಿದಾಗ ಒಂದು ಆಸನದ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಆಗಲಿಕ್ಕೆ ಸಾಧ್ಯವಿದೆ. ಯೋಗದಲ್ಲಿ ನಿಧಾನತೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು. ಸರಳ ಉಸಿರಾಟ. ಈಗ ಆ ಸ್ಥಿತಿಯಿಂದ ಕೈಗಳನ್ನು ಹಣೆಯ ಮುಂದೆ ತೆಗೆದುಕೊಂಡು ಬಂದು ಈಗ ಸಂಪೂರ್ಣವಾಗಿ ಮ್ಯಾಟ್ ಕಾಲುಗಳನ್ನು 90 ಡಿಗ್ರಿ ಆಂಗಲ್ನಲ್ಲಿ ಭುಜಂಗಾಸನದ ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನಿಸೋಣ. ಎರಡು ಕಡೆಗೆ ಹೊರಳಾಡಿಸಲಿಕ್ಕೆ ಪ್ರಯತ್ನ. ನಿಧಾನವಾಗಿ ಸರಳ ಉಸಿರಾಟವಿರಲಿ. ಕಾಲುಗಳು ಕೂಡಿರಲಿ. ಈಗ ಹಿಪ್ ಕೈಗಳ ಮೇಲೆ ಇರತಕ್ಕಂಥ ಬೆನ್ನುಹುರಿ ತಿರುಚುತ್ತದೆ. ಸರಳ ಉಸಿರಾಟ ಮೂಲಕ ಬ್ಯಾಕ್ ಪೇನ್, ಬೆನ್ನುಹುರಿ ಲೋವರ್ ಬ್ಯಾಕ್ ಪೇನ್ ಅಂತ ನಾವೇನು ಅಲ್ಲಿ ಬೆನ್ನುಹುರಿಯಿಂದ ಮುಕ್ತರಾಗಲಿಕ್ಕೆ ಇದು ಸಹಾಯ ಮಾಡುತ್ತದೆ. ವ್ಯವಸ್ಥೆ ಈಗ ಸಂಪೂರ್ಣ ಮುಂದುವರೆದು ನಿಮ್ಮ ಬಲಪಕ್ಕೆ ಹೊಳ್ಳಿ ನೋವು ಅಂತ ಕೈಯನ್ನ ಮೇಲಕ್ಕೆ ಚಾಚಿ ನಾವು ಕಾಲನ್ನ ನೇರವಾಗಿ ಮೇಲಕ್ಕೆ ಎತ್ತಬೇಕು. ಎಡಗಾಲನ್ನ ಎಷ್ಟು ಸಾಧ್ಯವಷ್ಟು ಮೊಣಕಾಲನ್ನ ಹಿಂದ್ಗಡೆ ಮಡಚಿ ಮುಂದುವರೆದು ಎಡಗಾಲಿನ ಮುಂದಿನ ಮೊಣಕಾಲಿನ ಹಿಂದೆ ಇಟ್ಟು ಒಂದಿಷ್ಟು ಟ್ವಿಸ್ಟ್ ಮಾಡಬೇಕು. ಅಲ್ಲಿ ಚಪ್ಪೆಯ ಭಾಗದಲ್ಲಿ ಒಂದಿಷ್ಟು ಸಂವೇದನೆ ಕಂಡು ಬರ್ತದೆ. ಆ ಸಂವೇದನೆಯನ್ನು ಅನುಭವಿಸಬೇಕು. ಯಾರು ಸಿಯಾಟಿಕ್ ಅಂತ ಏನು ಕರಿತೀರಿ, ಆ ನರಗಳ ಒಂದು ಚೈತನ್ಯವನ್ನು ಇಲ್ಲಿ ಪಡೆಯುವ ಮೂಲಕ ಕಾಲುಗಳ ಕೆಳಭಾಗದ ನೋವಿನಿಂದ ನಿವಾರಣೆ ಹೊಂದಲಿಕ್ಕೆ ಇದು ಸಹಾಯ ಮಾಡ್ತದೆ. ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಅಲ್ಲಿ ಅನುಭವಿಸಬೇಕು ಆ ಸಂವೇದನೆಯನ್ನು. ಸ್ವಲ್ಪ ಹೊತ್ತು ಆ ಸ್ಥಿತಿಯಲ್ಲಿ ವಿಶ್ರಮಿಸಿದ ನಂತರ ಸ್ಥಿತಿಯನ್ನು ಬದಲಾಯಿಸೋಣ. ಈಗ ಎಡ ಮಗ್ಗುಲಿಗೆ ಹೊಳ್ಳಿ ಬಲಗಾಲನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಹಿಂದೆ ಮಡಚಿ ಎಡಕಾಲಿನ ಮೊಣಕಾಲಿನ ಹಿಂದೆ ಅದನ್ನು ಇಡಲಿಕ್ಕೆ ಪ್ರಯತ್ನಿಸಿ. ಆಗ ಬಲಚಪ್ಪೆಯಲ್ಲಿ ಸಂವೇದನೆ ಕಂಡುಬರ್ತದೆ, ಸ್ನಾಯುಗಳ ಸೆಳೆತ ಕಂಡುಬರ್ತದೆ. ಅದನ್ನು ಒಂದಿಷ್ಟು ಫೀಲ್ ನೀವು ಅಲ್ಲಿ ಗಮನಿಸಬೇಕು.
ಈ ಸ್ಥಿತಿಯಲ್ಲಿ ಒಂದಿಷ್ಟು ಹೊತ್ತು ವಿಶ್ರಮಿಸೋಣ. ಸರಳ ಉಸಿರಾಟ ಸರಳವಾಗಿರಲಿ, ಸಾಧ್ಯವಾದಷ್ಟು ದೀರ್ಘವಾಗಿರಲಿ, ಪೂರಕ ಮತ್ತು ರೇಚಕಗಳು ನಿರಂತರವಾಗಿರಲಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಮುಂದುವರಿಯೋಣ. ನಿಧಾನವಾಗಿ ಕಾಲನ್ನು ಸ್ವಲ್ಪ ಅಲ್ಲಾಡಿಸ್ತಾ ಇನ್ನೊಂದಿಷ್ಟು ಟ್ವಿಸ್ಟ್ ಮಾಡಿ ಸಂವೇದನೆಯನ್ನು ಗಮನಿಸಿ ಸ್ವಲ್ಪ ಹೊತ್ತು ಇದರಲ್ಲಿಯೇ ವಿಶ್ರಮಿಸೋಣ. ಈಗ ಪುನಃ ವಾಪಸ್ ಸಮಸ್ಥಿತಿಗೆ ಬಂದು ವಜ್ರಾಸನಕ್ಕೆ ಹೋಗೋಣ. ವಜ್ರಾಸನದಲ್ಲಿ ಕುಳಿತುಕೊಂಡು ನಂತರ ತಲೆಯ ಮೇಲ್ಭಾಗವನ್ನು, ನೆತ್ತಿಯನ್ನು ಫ್ಲೋರಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡುವುದು ಶಶಾಂಕಾಸನದ ಒಂದು ಸ್ಥಿತಿ ಅಂತ ಅಂದ್ಕೊಳ್ಬಹುದು. ಇಲ್ಲಿ ಸರಳ ಉಸಿರಾಟವಿರಲಿ. ಬೆನ್ನು ಸಂಪೂರ್ಣವಾಗಿ ವಕ್ರವಾಗಿರ್ತದೆ. ಹೊಟ್ಟೆಯ ಬೊಜ್ಜು ಕಡಿಮೆ ಆಗಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಕೆಳಮುಖವಾಗಿ ರಕ್ತ ಸಂಚಲನ ಸರಳವಾಗ್ತದೆ. ಸ್ವಲ್ಪ ಹೊತ್ತು ವಿಶ್ರಮಿಸಿದ ನಂತರ ಸಮಸ್ಥಿತಿಗೆ. ಈಗ ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ. ಉಸಿರಿನ ಕಡೆಗೆ ಗಮನ ಇರಲಿ. ಸರಳ ಉಸಿರಾಟ. ಪಾದಗಳ ಮುಂದೆ ನೋವು ಬರುತ್ತಿದ್ದರೆ ಸ್ವಲ್ಪ ಟವಲ್, ಸ್ಪಾಂಜಿನಂಥದ್ದನ್ನು ಕೆಳಗಡೆ ಇಟ್ಕೊಳ್ಬೋದು. ಈಗ ಕೈಗಳನ್ನು ಮೇಲೆತ್ತುತ್ತಾ ಸಂಪೂರ್ಣವಾಗಿ ಮೇಲ್ಗಡೆ ಒಯ್ದು ಇದೇ ವಜ್ರಾಸನದ ಸ್ಥಿತಿಯಲ್ಲಿ ಎರಡೂ ಪಕ್ಕಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡುವುದು, ವಾಲುವುದು. ಆ ಮೂಲಕ ಬೆನ್ನು ಮೂಳೆ ಸಂಪೂರ್ಣವಾಗಿ ಎಲ್ಲ ಕಡೆಗೆ ಚಲನೆಗೆ ಒಳಪಡುತ್ತದೆ. ಈಗ ಇದೇ ವಜ್ರಾಸನದಲ್ಲಿನ ಮುಂದಿನ ಒಂದು ಹಂತ. ವಜ್ರಾಸನದಲ್ಲಿ ಕುಳಿತುಕೊಂಡು ಕೈಗಳನ್ನು ಹಿಂದೆ ಪಾದದ ಹತ್ತಿರ ಇಟ್ಟು ಕತ್ತನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಆ ಸ್ಥಿತಿಯಲ್ಲಿ ಇದ್ದು ನಂತರ ಸಂಪೂರ್ಣವಾಗಿ ಪೃಷ್ಠಭಾಗವನ್ನು ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಹೊಟ್ಟೆ ಭಾಗವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಮೂಲಕ ಅಲ್ಲಿ ಒಂದು ವಕ್ರ ರಚನೆ ಆಗ್ತದೆ. ಬೆನ್ನು ಮೂಳೆಗೆ ತದ್ವಿರುದ್ಧವಾದ ವಕ್ರದ ಮೂಲಕ ನಾವು ಒಂದು ಅಲ್ಲಿ ಚಲನೆಯನ್ನು ಕೊಡುತ್ತೇವೆ. ಈಗ ಫ್ಲೋರ್ ಮೇಲೆ ಮಲಗಿಕೊಂಡು ಕಾಲುಗಳನ್ನು ಮಡಚಿ ಸಮಸ್ಥಿತಿಯಲ್ಲಿದ್ದು ಸರಳ ಉಸಿರಾಟದಲ್ಲಿದ್ದು ಬಲ ಕಾಲನ್ನು ಮೇಲಕ್ಕೆ ಎತ್ತಿ ಎಡ ಕಾಲಿನ ತೊಡೆಯ ಮೇಲೆ ಈ ರೀತಿ ಹಾಕಿ ಎಡ ಕಾಲಿನ ಒಳಗಡೆ ಎರಡು ಕೈಗಳನ್ನು ಹಾಕಿ ಕ್ಲ್ಯಾಪ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಆ ಎಡ ಕಾಲನ್ನು ಮುಂದಕ್ಕೆ ಎಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಪೃಷ್ಠಭಾಗದಲ್ಲಿ ಒಂದು ಸಂವೇದನೆ ಉಂಟಾಗ್ತದೆ. ಅದನ್ನು ನಾವು ಗಮನಿಸಬೇಕು. ಅಲ್ಲಿ ಸೆಳೆತ ಉಂಟಾಗ್ತದೆ, ಅದನ್ನು ಗಮನಿಸಬೇಕು. ಇದು ಕಾಲುಗಳ ಕೆಳಭಾಗದಲ್ಲಿ ನಿವಾರಣೆಗೆ ಪೂರಕವಾಗ್ತದೆ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು. ಉಸಿರಿನ ಕಡೆಗೆ ಗಮನ ಇರಬೇಕು. ಸರಳ ಉಸಿರಾಟವಿರಲಿ. ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಎಳೆದುಕೊಳ್ಳಿ. ಇದರ ಮುಂದುವರಿದ ಭಾಗ ಪರ್ಯಾಯ ಸ್ಥಿತಿ. ಎಡಕಾಲನ್ನು ಬಲಗಾಲಿನ ಮೇಲೆ ಹಾಕಿ
ಕೈಗಳಿಂದ ಬಲ ತೊಡೆಯನ್ನು ಹಿಡಿದು ಬಲಗಾಲನ್ನು ಎದೆಯ ಕಡೆಗೆ ಎಳೆಯಲಿಕ್ಕೆ ಪ್ರಯತ್ನಿಸಬೇಕು. ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ಎಳೆಯಲಿಕ್ಕೆ ಪ್ರಯತ್ನಿಸಿದಾಗ ಪೃಷ್ಠಭಾಗದಲ್ಲಿ ನರಗಳು ಸಂಪೂರ್ಣವಾಗಿ ಸಕ್ರಿಯಗೊಳ್ತವೆ. ಅಲ್ಲಿಯ ಸ್ನಾಯುಗಳು ಸೆಳೆತಕ್ಕೊಳಗಾಗಿ ರಕ್ತ ಸಂಚಲನಕ್ಕೆ ಸಹಕರಿಸುತ್ತವೆ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು, ಗಮನಿಸಬೇಕು. ಈ ಸ್ಥಿತಿಯಿಂದ ಪುನಃ ಸರಳ ಸಮಸ್ಥಿತಿಗೆ ಬರೋಣ. ಸಂಪೂರ್ಣವಾಗಿ ಸರಳ ಉಸಿರಾಟಿನೊಂದಿಗೆ ವಿಶ್ರಾಂತಿಯನ್ನು ಪಡೆಯೋಣ. ಸ್ವಲ್ಪ ಹೊತ್ತು ಸರಳ ಉಸಿರಾಟ ಬರಲಿ. ಬೆನ್ನಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಒದಗಿಸಿ ನಂತರ ಪುನಃ ಕಾಲುಗಳನ್ನು ಮಡಚಿದ ಸ್ಥಿತಿಯಲ್ಲೇ ಇಟ್ಟು ಸಂಪೂರ್ಣವಾಗಿ ಬೆನ್ನನ್ನು ನೆಲಕ್ಕೆ ಎತ್ತಬೇಕು. ಎಷ್ಟು ಸಾಧ್ಯವೋ ಅಷ್ಟು ನೆಲಕ್ಕೆ ಎತ್ತಬೇಕು. ಕೈಗಳು ಭುಜ ತೊಡೆಯ ಕೆಳಗಡೆ, ಬೆನ್ನಿನ ಕೆಳಗಡೆ ಇರಲಿ. ಸಾಧ್ಯವಾದರೆ ಆ ಕೈಗಳಿಂದ ಬೆನ್ನಿಗೆ ಇನ್ನಷ್ಟು ಸಪೋರ್ಟನ್ನು ಕೊಡೋದರ ಮೂಲಕ ಎತ್ತಲಿಕ್ಕೆ ಪ್ರಯತ್ನಿಸಬೇಕು. ಅದು ಬೇಕಂತೇನಿಲ್ಲ, ಸ್ವತಂತ್ರವಾಗಿಯೇ ಮೇಲಕ್ಕೆ ಎತ್ತಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು. ಆ ವಕ್ರದಿಂದ ಸಂಪೂರ್ಣವಾಗಿ ಬೆನ್ನು ಹುರಿ ಸಕ್ರಿಯಗೊಳ್ತದೆ. ಬೆನ್ನು ನೋವಿನಿಂದ ಪರಿಹಾರವಾಗಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಆಸನ ವ್ಯಾಯಾಮ. ಸೇತುಬಂಧಾಸನದ ಒಂದು ಹಂತ ಅಂತ ತಿಳ್ಕೊಂಡು ನಾವು ಕರೀಬೋದು. ಇನ್ನು ಮುಂದುವರಿದು ಸಂಪೂರ್ಣವಾಗಿ ಕಾಲುಗಳನ್ನು ಎದೆಯ ಕಡೆಗೆ ತೆಗೆದುಕೊಂಡು ತಲೆಯನ್ನು ಅದಕ್ಕೆ ಹಚ್ಚುವ ಮೂಲಕ ಸ್ವಲ್ಪ ರಿವರ್ಸ್ ಟ್ವಿಸ್ಟ್ ಮಾಡಿ ವಿಶ್ರಾಂತಿಯನ್ನು ಪಡೆದು ಮುಂದೆ ಕಾಲನ್ನು ಎತ್ತಿ ಎಡಗಾಲಿನ ಮೇಲೆ ಬಲಗಾಲನ್ನು ಹಾಕಿ ಬಲಭಾಗಕ್ಕೆ ಹೊರಳಿ ಮೊಣಕಾಲಿನ ಮೂಲಕ ನೆಲಕ್ಕೆ ತಾಗಿಸಲಿಕ್ಕೆ ಪ್ರಯತ್ನಿಸಬೇಕು. ಭುಜಗಳು ನೆಲಕ್ಕೆ ತಾಗಿರಬೇಕು. ಅದೇ ಸ್ಥಿತಿಯನ್ನು ಪುನಃ ನಿಮ್ಮ ಎಡಭಾಗಕ್ಕೂ ಪ್ರಯತ್ನಿಸಿ. ಮೊಣಕಾಲನ್ನು ಎಡಭಾಗಕ್ಕೆ ನೆಲಕ್ಕೆ ತಾಗಿಸಲಿಕ್ಕೆ ಪ್ರಯತ್ನಿಸಿ. ಭುಜಗಳು ತಾಗಿರಲಿ. ಈಗ ಅದರ ಒಂದು ಪರ್ಯಾಯ ರೂಪ ರಿವರ್ಸ್ ಎರಡು ಪಕ್ಕಕ್ಕೆ ಟ್ವಿಸ್ಟ್ ಮಾಡಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು. ಭುಜಗಳು ನೆಲಕ್ಕೆ ತಾಗಿರಲಿ. ಗಮನಿಸಬಹುದು ಎಷ್ಟೊಂದು ವಕ್ರದ ಸ್ಥಿತಿಯಲ್ಲಿ ಬೆನ್ನು ಹುರಿ ಹೋಗಿದೆ ಅನ್ನೋದನ್ನು. ಅಲ್ಲಿ ನರಗಳ ಸ್ನಾಯುಗಳ ಸೆಳೆತವನ್ನು, ಸಂವೇದನೆಯನ್ನು ಗಮನಿಸಬೇಕು, ಅನುಭವಿಸಬೇಕು. ಸರಳ ಉಸಿರಾಟವನ್ನು ಹೊಂದಿರಬೇಕು. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ವಿಶ್ರಮಿಸೋಣ. ಸರಳ ಉಸಿರಾಟ ಬರಲಿ. ಈ ಸ್ಥಿತಿಯಲ್ಲಿ ಮುಂದುವರಿದ ನಂತರ ಪುನಃ ಸಮಸ್ಥಿತಿಗೆ ಬಂದು ನಾವು ಕಾಲುಗಳನ್ನು ಮಡಚಿ ಪಾದಗಳನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಸ್ವಲ್ಪ ಅಗಲಿಸಿ ಅಲ್ಲಿ ಮಕ್ಕಳಂತೆ ನಾವು ನೆಲದ ಮೇಲೆ ಉರುಳಾಡುವುದನ್ನು ಗಮನಿಸಬೇಕು. ಆಗ ಬೆನ್ನು ಹುರಿ ಪೃಷ್ಠಭಾಗಗಳಿಂದ ಸಂಪೂರ್ಣವಾಗಿ ತಿರುಚಲ್ಪಟ್ಟು ಅಲ್ಲಿ ಅದು ಸಕ್ರಿಯಗೊಳ್ತದೆ. ಇಲ್ಲಿ ಒಂದು ಆನಂದವನ್ನು ಮಕ್ಕಳಂತೆ, ಮಗುವಿನಂತೆ ನಾವು ನೆಲದ ಮೇಲೆ ಈ ರೀತಿ ಉರುಳಾಡುವುದರಿಂದ ಬೆನ್ನು ನೋವು ನಿವಾರಣೆಯಾಗಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಒಂದು ಕಾಲನ್ನು ನೇರವಾಗಿಸಲಿಕ್ಕೆ ಪ್ರಯತ್ನಿಸಿ. ಎಡಕ್ಕೆ ಬಂದಾಗ ಎಡಗಾಲನ್ನು ಚಾಚಲಿಕ್ಕೆ ಹಿಡಿದುಕೊಂಡು ಬಲಕ್ಕೆ ಹೋದಾಗ ಬಲಗಾಲನ್ನು ಚಾಚಲಿಕ್ಕೆ ಪ್ರಯತ್ನಿಸಿ. ಆ ಮೂಲಕ
ಸಂಪೂರ್ಣವಾಗಿ ಹ್ಯಾಮ್ಸ್ಟ್ರಿಂಗ್ ಒಂದು ಸ್ಥಿತಿಯಲ್ಲಿ ನಾವು ಕಾಫ್ ಮಸಲನ್ನು ಹಿಡ್ಕೊಂಡು ಇಷ್ಟಭಾಗದ ಸ್ನಾಯುಗಳನ್ನು ಹಿಡ್ಕೊಂಡು ಎಲ್ಲವನ್ನು ಸಕ್ರಿಯಗೊಳಿಸಿದಾಗ ಲೋವರ್ ಬ್ಯಾಕ್ ಪೇನ್, ಕೆಳಭಾಗದ ನೋವು ಸರಳವಾಗಲಿಕ್ಕೆ ಸಾಧ್ಯತೆ ಇದೆ. ಈಗ ಸ್ವಲ್ಪ ಹೊತ್ತು ಶವಾಸನದಲ್ಲಿ ವಿಶ್ರಾಂತಿಯನ್ನು ಪಡೆದು ಕೆಳಭಾಗದ ಬೆನ್ನು, ಬೆನ್ನುಹುರಿ, ಕಾಲು, ತೊಡೆಯ ಭಾಗ, ಮೀನುಗಂಡ, ಪಾದ ಇವುಗಳನ್ನು ಸ್ವಲ್ಪ ಗಮನಿಸೋಣ. ಶವಾಸನದಲ್ಲಿ ವಿಶ್ರಾಂತಿಯನ್ನು ನಾವು ಮುಂದುವರಿಸೋಣ. ಉಸಿರಿನ ಕಡೆಗೆ ಗಮನ ಇರಲಿ, ಸರಳ ಉಸಿರಾಟವಿರಲಿ. ಇದುವರೆಗೆ ಮಾಡಿರುವಂಥ ಎಲ್ಲ ವ್ಯಾಯಾಮಗಳನ್ನು, ಆಸನಗಳನ್ನು ಒಂದು ಬಾರಿ ಪುನರ್ಮನನ ಮಾಡಿಕೊಳ್ಳಿ. ಬೆನ್ನು ನೋವಿನಿಂದ ಬಳಲುತ್ತಿರುವಂಥವರು ಕನಿಷ್ಠ ವಾರದಲ್ಲಿ 3 ದಿನವಾದರೂ ಇವುಗಳನ್ನು ಮಾಡಿದ್ದಾದರೆ ಕ್ರಮೇಣ 3 ವಾರಗಳ ನಂತರ ತಾವು ಆ ನೋವಿನಿಂದ ಹೊರ ಬಂದಿರ್ತೀರಿ ಅನ್ನುವಂಥ ಭಾವನೆ ನನ್ನದು. ಸಮಯ ಇರುವವರು ಶವಾಸನದಲ್ಲಿ ಒಂದಿಷ್ಟು ಹೊತ್ತು ವಿಶ್ರಮಿಸಿ ಪುನಃ ಸಮಸ್ಥಿತಿಗೆ ಬಂದು ಮುಂದಿನ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನೊಂದಿಗೆ ಇಲ್ಲಿಯವರೆಗೆ ಸಹಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನೆನಪಿರಲಿ ಸ್ನೇಹಿತರೆ, ಆರೋಗ್ಯ ಒಂದೇ ನಮ್ಮ ಆಪ್ತ ಮಿತ್ರ. ಧನ್ಯವಾದಗಳು.